ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರು JDS ಮುಖಂಡರು ಆದಂಥ ನಮ್ಮ ಅಜ್ಜಣ್ಣ ಮಾವ ಅವರಿಗೆ PLD ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದಕ್ಕೆ ನಮ್ಮ ಶ್ರೀಕೃಷ್ಣ ಸೇವಾ ಸಮಿತಿ ವತಿಯಿಂದ ನಮ್ಮ ಎಲ್ಲ ಯಾದವ ಸಮುದಾಯದ ಯುವಕರು ಮತ್ತು ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಅವರಿಗೆ ಅಜ್ಜಣ್ಣನವ್ರಿಗೆ ಇದೇ ರೀತಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ, ಸಮಾಜದ ಕೆಲಸ ಮಾಡಲಿ, ಯುವಕರಿಗೆ ಮಾರ್ಗದರ್ಶನ ನೀಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಮಾವ ಒಳ್ಳೆಯದಾಗಲಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಸತ್ಯಪ್ರಕಾಶ್ ಅಣ್ಣವ್ರಿಗೆ ಸತ್ಯಣ್ಣವ್ರದ್ದು ಹುಟ್ಟುಹಬ್ಬ ಇದೆ. ಅವ್ರಿಗೂ ಕೂಡ ಆ ಮಾಗೋಡು ರಂಗಪ್ಪ ಆಯುಷ್, ಆರೋಗ್ಯ, ಶ್ರೀಮಂತಿಕೆ ಮತ್ತು ಸಮಾಜದ ಕೆಲಸ ಮಾಡುವಂಥ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನ ಸಿಗಲಿ ಅಂತ ರಂಗಪ್ಪ ಕೊಡಲಿ ಅಂತ ರಂಗಪ್ಪನಲ್ಲಿ ಬೇಡ್ಕೊಳ್ತೀನಿ. ಶ್ರೀಕೃಷ್ಣ ಸೇವಾ ಸಮಿತಿಯಿಂದ ಇವತ್ತು ಇಬ್ಬರಿಗೂ ಹಿರಿಯಕರಿಗೆ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಅವರಿಗೆ ಮಾಗೋಡು ರಂಗಪ್ಪ ಇಬ್ಬರಿಗೂ ಒಳ್ಳೇದು ಮಾಡಲಿ, ಯುವಕರಿಗೆ ದಾರಿ ಮಾರ್ಗ ತೋರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಸಮಾಜ ಬಂಧುಗಳಿಗೆ, ಯುವಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಏನಂತೇಳಿದರೆ ಈ ನಮ್ಮ ಸಮಾಜ 1945ನೇ ಇಸ್ವಿಯಿಂದ ಸ್ಥಾಪನೆ ಆದಂಥ PLD ಬ್ಯಾಂಕ್ 2025ಕ್ಕೆ ನಾನು ಡೈರೆಕ್ಟರ್ ಆದೆ. ಅಂದರೆ 80 ವರ್ಷಗಳ ನಂತರ ನಮ್ಮ ಸಮಾಜವನ್ನು ಒಳಗಡೆ ಕಳಿಸಿದಂಥ ನನ್ನ ಎಲ್ಲ ಸಮಾಜ ಬಂಧುಗಳಿಗೆ ಫಸ್ಟ್ ಕೃತಜ್ಞತೆಯನ್ನು ತಿಳಿಸ್ತೀನಿ. ಎರಡನೇದಾಗಿ ಯಾರು ಕೂಡ ಇವತ್ತು ಒಳ್ಳೊಳ್ಳೆ ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದರು, ಆಗಕ್ಕಾಗಿರಲಿಲ್ಲ. ಏನಪ್ಪ ಅಂತಂದರೆ ಎಲ್ಲರೂ ಸೇರಿ ನನ್ನನ್ನು ಒಕ್ಕೂರಿನಿಂದ ಗೂಡಿಸಿ ಈ ಒಳಗಡೆ ಕಳಿಸಿದ್ದಕ್ಕೆ ನನಗೆ ಸಂತೋಷವಾಗಿದೆ ಮತ್ತು ಈ ಸಮಾಜಕ್ಕೆ ಒಳ್ಳೆಯದಾದಂಥ ದಾರಿ ಆಗಿದೆ. ಬಟ್ ನಾನು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಮೂಲತಃ ನಾನು ಡ್ರೈವರ್ ಆಗಿದ್ದಂಥವನು. ಆಮೇಲೆ ನಾನೊಬ್ಬ ರೈತರ ಮಗ. ಈ PLD ಬ್ಯಾಂಕಲ್ಲಿ ಅಷ್ಟು ಈಸಿಯಾಗಿ ಆಗಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. PLD ಬ್ಯಾಂಕ್ ಅಂದರೆ ಪ್ರತಿಯೊಬ್ಬರು ಕೂಡ ಆಸ್ಪಿರೆಂಟ್ಸ್ ಇರ್ತಾರೆ. ಅದ್ರ ಮಧ್ಯೆ ಇಡೀ ಸಮಾಜ ನನ್ನನ್ನು ಅಪ್ಲಿಕೇಶನ್ ಹಾಕಿಸಿ ಅವತ್ತು ನೀನೊಬ್ಬ ಇರಲೇಬೇಕು, ಈ ಸಮಾಜದ ಕಣ್ಮಣಿ ಅಂತೇಳಿ ಗುರುತಿಸಿ ನನ್ನನ್ನು ಆಲ್ ಪಾರ್ಟಿ ಲೀಡರ್ಸ್ ಎಲ್ಲರೂ ಬಂದು ನನ್ನ ಅಪ್ಲಿಕೇಶನ್ ಫೈಲ್ ಮಾಡಿಸಿದ್ರು. ಅದೇ ಥರ ಎರಡನೇದಾಗಿ ಏನಾಯ್ತು ಅಂದರೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು ಉಪಾಧ್ಯಕ್ಷ ಚುನಾವಣೆ ಇತ್ತು. ಬಟ್ ಎಲ್ಲರೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಆಗ್ತೀನಿ ಅಂತೇಳಿ. ನನ್ನ ಸಮಾಜ ಬಂಧುಗಳು ಬರಲಿಲ್ಲ ಅಂದರೂ ಕೂಡ ನಾವು ನಿನ್ನಿಂದೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಸಮಾಜ ನಿಂದಿರುತ್ತೆ, ಮುನ್ನುಗ್ಗಿ ಅಂತೇಳಿ ನನಗೆ ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ಟು, ಮತ್ತು ಪ್ರತಿಯೊಂದು ಕೂಡ ನಮ್ಮ ಶ್ರೀಕೃಷ್ಣ ಸಮಿತಿಯವರು ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರು JDS ಮುಖಂಡರು ಆದಂಥ ನಮ್ಮ ಅಜ್ಜಣ್ಣ ಮಾವ ಅವರಿಗೆ PLD ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದಕ್ಕೆ ನಮ್ಮ ಶ್ರೀಕೃಷ್ಣ ಸೇವಾ ಸಮಿತಿ ವತಿಯಿಂದ ನಮ್ಮ ಎಲ್ಲ ಯಾದವ ಸಮುದಾಯದ ಯುವಕರು ಮತ್ತು ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಅವರಿಗೆ ಅಜ್ಜಣ್ಣನವ್ರಿಗೆ ಇದೇ ರೀತಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ, ಸಮಾಜದ ಕೆಲಸ ಮಾಡಲಿ, ಯುವಕರಿಗೆ ಮಾರ್ಗದರ್ಶನ ನೀಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಮಾವ ಒಳ್ಳೆಯದಾಗಲಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಸತ್ಯಪ್ರಕಾಶ್ ಅಣ್ಣವ್ರಿಗೆ ಸತ್ಯಣ್ಣವ್ರದ್ದು ಹುಟ್ಟುಹಬ್ಬ ಇದೆ. ಅವ್ರಿಗೂ ಕೂಡ ಆ ಮಾಗೋಡು ರಂಗಪ್ಪ ಆಯುಷ್, ಆರೋಗ್ಯ, ಶ್ರೀಮಂತಿಕೆ ಮತ್ತು ಸಮಾಜದ ಕೆಲಸ ಮಾಡುವಂಥ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನ ಸಿಗಲಿ ಅಂತ ರಂಗಪ್ಪ ಕೊಡಲಿ ಅಂತ ರಂಗಪ್ಪನಲ್ಲಿ ಬೇಡ್ಕೊಳ್ತೀನಿ. ಶ್ರೀಕೃಷ್ಣ ಸೇವಾ ಸಮಿತಿಯಿಂದ ಇವತ್ತು ಇಬ್ಬರಿಗೂ ಹಿರಿಯಕರಿಗೆ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಅವರಿಗೆ ಮಾಗೋಡು ರಂಗಪ್ಪ ಇಬ್ಬರಿಗೂ ಒಳ್ಳೇದು ಮಾಡಲಿ, ಯುವಕರಿಗೆ ದಾರಿ ಮಾರ್ಗ ತೋರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತೇನು ನನ್ನ 60ನೇ ವರ್ಷದ ಹುಟ್ಟುಹಬ್ಬ, ಇವತ್ತು ನಾವೆಂದೂ ಈ ಹುಟ್ಟುಹಬ್ಬಗಳೆಲ್ಲ ಆಚರಿಸ್ಕೊಂಡರಲ್ಲ. ಆದರೆ ಇವತ್ತೇನು ನಮ್ಮ ಯುವಕರು, ನಮ್ಮ ಎಲ್ಲ ಬಂಧುಗಳು ಯುವಕರು ಎಲ್ಲ ಸೇರಿಕೊಂಡು ಇವತ್ತು ನಮ್ಮನ್ನು IB ಕರೆದು ನನಗೆ ಸನ್ಮಾನ ಮಾಡಿದ್ದಾರೆ. ಹಾಗೆಯೇ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಚಾರ ಅಂತಂದರೆ ನಮ್ಮ ಅಜ್ಜಣ್ಣ ಯಾವುದೇ ವಿಚಾರದಲ್ಲಾಗಲಿ ರಾಜಕೀಯ ಕಾಂಪಿಟೇಷನ್ ಇರಬೇಕು. ನಮ್ಮ ಯುವಕರು ಅಷ್ಟೇ ಇನ್ನು ಮುಂದೆ ನುಗ್ಗಿ ನಡಿಬೇಕಾಗುತ್ತೆ. ಯಾರು ನಮಗೆ ಕರೆದು ಚೇರ್ ಕೊಡಲ್ಲ, ನಾವು ಹೋಗಿ ಚೇರ್ ಹಾಕೊಂಡು ಕೂತ್ಕೋಬೇಕು. ಕೆಲಸ ನಮ್ಮದು, ನಾವು ಜನಸಂಖ್ಯೆಯಲ್ಲಿ ಕಮ್ಮಿ ಇಲ್ಲ, ಇಲ್ಲಿ 3ನೇ ಪ್ಲೇಸ್ನಲ್ಲಿ ನಾವು ಇರೋದ್ರಿಂದ ನಮ್ಮ ಯುವಕರು ಮುಗ್ಗಿ ಎಲ್ಲ TFCMS ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಆಮೇಲೆ APMC ಇರ್ಬೋದು, ಎಲ್ಲ ಲೋಕಲ್ ಎಲೆಕ್ಷನ್ಸಲ್ಲಿ ನುಗ್ಗಿ ನಡಿಬೇಕು ಅಂತ ಇವ್ರಿಗೆ ಎಲ್ಲರಿಗೂ ನಾನು ಏನು ವಿಚಾರ ತಿಳಿಸ್ತಾ, ಆಮೇಲೆ ಮುಂದೆ ಇವತ್ತು ನಮ್ಮ ಅಜ್ಜಣ್ಣ ಅವತ್ತು ನಂದಿನಿ ಬ್ಯಾಂಕ್ ನಿಂತ್ಕೊಂತೀನಿ ಮಾಮ, ನಾನು ನಿಂತ್ಕೊಳ್ಳಪ್ಪ ಒಳ್ಳೆಯದು ಮಾಡು, ಯಾವ ಪಾರ್ಟಿ ಇರಲಿ, ಸಮಾಜದ ವಿಚಾರ ಬಂದಾಗ ಯಾರು ಮುಂದಕ್ಕೆ ಹೋದ್ರೆ ಎಲ್ಲರಿಗೂ ನಾವು ಸಹಕಾರ ಕೊಡಬೇಕಾಗತ್ತೆ ಅಂತ ಹೇಳಿ ಇವತ್ತು ಅಜ್ಜಣ್ಣಂಗೆ ಇನ್ನೂ ಒಳ್ಳೆ ಆಯುಷ್ ಕೊಡಲಿ, ಇನ್ನೂ ರಾಜಕೀಯದಲ್ಲಿ ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಯುವಕರು ಸಮೇತ ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ನುಗ್ಗಿ ನಡಿಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರೂ ಕೂಡ ನಾವು ಇದೀವಿ ಅಂತೇಳಿ ಕಳಿಸಿರು. ಇವತ್ತು ಈ ಸಮಾಜ ಏನಾನ ಉಳಿಬೇಕಂತಂದರೆ ಎಲ್ಲ ನಮ್ಮ ಸಮಾಜ ಬಂಧುಗಳು ಕೈಗೂಡಿಸಿದ್ದಾರೆ. ಅವತ್ತು ನಾನಾಗಿಲ್ಲ ಅಂತಲ್ಲ, ನನ್ನ ಸಮಾಜ ಅಲ್ಲಿ ಹೋಗಿದೆ ಅಂತೇಳಿ ನಾನು ಅವತ್ತು ಕೂಡ ಹೇಳಿದೆ. ನಮ್ಮ ಮಾಮ ಸತ್ಯನಾರಾಯಣ ಅವರು ಹೇಳಿದರು,
ನೀನು ಯಾವುದೇ ಕಾರಣಕ್ಕೂ ಈ ಈ ಈ ವೃತ್ತಿಲಿ ಫಸ್ಟ್ ನಾನು ನಂದಿನಿ ಬ್ಯಾಂಕ್ ಡೈರೆಕ್ಟರ್ ಆಗಿದೆ. ಅದಕ್ಕಿಂತ ಮುಂಚೆ 2023ರಲ್ಲಿ ಅವತ್ತು ಕೂಡ ಅವರೇ ವಾಪಸ್ಸು ಇನ್ನೂ ವಿಡ್ರಾ ಮಾಡಿಸಿ ನನ್ನನ್ನು ಉಳಿಸಿದರು. ಅದೇ ಥರ ಅಪ್ಲಿಕೇಶನ್ ಫೈಲ್ ಮಾಡ್ಬೇಕಾದ್ರು PLD ಬ್ಯಾಂಕಲ್ಲಿ ಅವರು ಕೂಡ ಬಂದಿದ್ದರು. ಇಡೀ ಸಮಾಜ ಬಂದಿತ್ತು. ಎಲ್ಲರೂ ಕೂಡಿ ನನ್ನನ್ನು ಎಲ್ಲ ನಮ್ಮ ದೇವ್ರುಗಳು ಏನೇನು ಜುಂಜಪ್ಪ ಇರ್ಬೋದು, ಮಾಗೋಡು ರಂಗಪ್ಪ ಇರ್ಬೋದು, ಕ್ಯಾತಪ್ಪ ಇರ್ಬೋದು, ಪ್ರತಿಯೊಂದು ದೇವ್ರ ಆಶೀರ್ವಾದನೂ ಕೂಡ ನನ್ನ ಮೇಲೆ ಇರುತ್ತೆ ಅಂತ ನಾನದು ಭಾವಿಸ್ತಾ, ಪ್ರತಿಯೊಬ್ಬರು ನನ್ನ ಸಮಾಜ ಬಂಧುಗಳು ನನ್ನನ್ನು ಇಲ್ಲಿ ಸಹಕರಿಸಿ ನನ್ನನ್ನು ಕರೆದು ಇಲ್ಲಿಗೆ ನನ್ನ ಕೃತಜ್ಞತೆ ಸಲ್ಲಿಸಿದರೆ ನನಗೆ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಅವ್ರ ಜೊತೆಗೆ ಇದ್ಕೊಂಡು ಹೋಗ್ತೀನಿ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ನ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ನ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.